ಇಂಥ ಕೆಲ್ಕೊಳ್ಳೋವನ್ನ ಈ ಬಿಜೆಪಿಯವರು ಬರ್ತಾ ಇದ್ದಾರೆ. ಆದ್ರಿಂದ ನಾನು ತಮಗೆಲ್ಲ ಹೇಳೋದಿಷ್ಟೇ, ನೀವೆಲ್ಲ ಗಟ್ಟಿಯಾಗಿ ಈ ದೇಶಕ್ಕೋಸ್ಕರ ನಿಂತಿದ್ದೀರಿ. ಮೊನ್ನೆ ಸಾವಿರಾರು ಜನ ನಮ್ಮ ಕರ್ನಾಟಕದಿಂದ ಸುಮಾರು 50,000 1 ಲಕ್ಷ ಖರ್ಚು ಮಾಡಿಕೊಂಡು 4-5 ಜನ ದೆಹಲಿಗೆ ಬಂದು ಈ ದೇಶದ ಗಾಂಧಿ ಕುಟುಂಬವನ್ನು ಉಳಿಸಲಿಕ್ಕೆ, ಕಾಂಗ್ರೆಸ್ ಕುಟುಂಬವನ್ನು ಉಳಿಸಲಿಕ್ಕೆ ಹೋರಾಟವನ್ನು ಮಾಡಿಕೊಂಡು ಬಂದು ಇವತ್ತು ನಾವು ನೀವೆಲ್ಲ ಸೇರಿ ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು. ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ, ಬಿಜೆಪಿ ಒಂದು ಸವಾಲು ಆಗ್ತಾ ಇದ್ದೀನಿ. ಯಾರಿಗೆ ಬಿಜೆಪಿಯವರಿಗೆ, ಅವರ ಪಕ್ಷದ ಅಧ್ಯಕ್ಷರಿಗೆ, ಅವರ ಶಾಸಕರಿಗೆ ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾದ್ರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡುವಂತ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಇದನ್ನು ನಾವು ಗಮನಿಸಿಕೊಳ್ಳಬೇಕು. ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು. ಬಡವರಿಗೆ ಕೂಲಿ ಕೊಡುವಂತ ಹೆಸರು, ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀರಿ ಅಂತಂದ್ರೆ ಅದನ್ನು ತೆಗೆದಾಗ್ತಾ ಇದ್ದೀರಲ್ಲ, ನೀವು ದೇಶದ ದ್ರೋಹಿಗಳು ಅನ್ನೋದನ್ನು ನೀವು ಮರೆಯಬಾರದು. ಇವತ್ತು ನೀವೆಲ್ಲ ಸೇರಿ ಇವತ್ತು ಗಾಂಧೀಜಿ ಹೆಸರಿನ ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ, ಗಾಂಧಿ ಬೇರೆ ದೇಶವರು ನಮ್ಮ ದೇಶಕ್ಕೆ ಬಂದ್ರೆ, ಬೇರೆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬಂದ್ರೆ ಗಾಂಧಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ. ಬೇರೆ ನಾಯಕರುಗಳು ಬಂದ್ರೆ ಗಾಂಧಿ ಭಾವಚಿತ್ರಕ್ಕೆ ನಮಸ್ಕಾರ ಹೇಳ್ತಾರೆ. ಇವತ್ತು ನೀವು ಅವರು ಬಂದವರ ಹೆಸರನ್ನ ನೀವು ಮುಂದಕ್ಕೆ ತೆಗೆದುಕೊಂಡು ಗಾಂಧೀಜಿಯವರ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ. ಅವರ ಹೆಸರನ್ನ ತೆಗೆಯಲಿಕ್ಕೆ ತಾವೆಲ್ಲ ಸೇರಿ ಹೊರಗಿದ್ದೀರಿ. ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಜನೆ. ಆದ್ರಿಂದ ಈ ನ್ಯಾಷನಲ್ ಲಾರ್ಡ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ ಇವತ್ತು ಬಿಜೆಪಿಯವರು ಏನು ನಮ್ಮ ಇತಿಹಾಸವನ್ನ ತಿಳಿಸಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಅದನ್ನ ನಾವು ಕಾಂಗ್ರೆಸ್ಸಿಗೂ ನಾವು ಬಿಡುವುದಿಲ್ಲ. ಇಂಥ ದೊಡ್ಡ ಪ್ರತಿಭಟನೆಗೆ ತಾವೆಲ್ಲ ಸೇರಿ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. बोलो भारत माता की, बोलो कांग्रेस पार्टी की जय. संविधान के, महात्मा गांधी जी के, राहुल गांधी जी के, सोनिया गांधी जी के जय. बापू जय भीम, जय संविधान, जय बापू, जय भीम, जय संविधान. ಆದ್ರೆ ಇಲ್ಲಿ ಬಿಡುದಿಲ್ಲ. ಈ ಮೊನ್ನೆ ಹೊಸದಾಗಿ ಒಂದು FIR ಹಾಕವ್ರೆ, ನನ್ನೂ ಕರೆದವ್ರೆ, ನನಗೂ ನೋಟಿಸ್ ಕೊಟ್ಟವ್ರೆ. 22ನೇ ತಾರೀಕು ನಾನು ಹೋಗ್ತಾ ಇದ್ದೆ. ನಾನು ಕೇಳಿದ್ದೆ ಅವ್ರಿಗೆ, ನಿನ್ನ FIR ಕಾಪಿ ಕೊಡಪ್ಪ ಅಂತ ಕೇಳಿದ್ವಿ. ಇಲ್ಲ ಸ್ವಲ್ಪ ನನ್ನೂ ಕರೆದವ್ರೆ. ನಾನು ಹೋಗ್ತಾ ಇದ್ದೀನಿ. ಯಾವುದೋ ಈ ನ್ಯಾಷನಲ್ ಕೇಸ್ ನಾನು ದುಡ್ಡು ಕೊಟ್ಟಿದ್ದೀನಿ, ನಮ್ಮ ಟ್ರಸ್ಟಿಂದ ದುಡ್ಡು ಕೊಟ್ಟಿದ್ದೀನಿ. DK ಸುರೇಶ್ ಕೊಟ್ಟವ್ರೆ. 1000 ಶಿಕ್ಷಕರು ಕೂಡ ಅವ್ರ ನೆನಪುಗಳ ಕೈಲಿ ಮುಗಿಸವ್ರೆ. ಎಲ್ಲ ಕೂಡ ಇವತ್ತು ನಮ್ಗೆಲ್ಲ ನೋಟಿಸ್ಗಳು ಬಂದಿದೆ. ನಾವು ಎದುರಿಸ್ತೀವಿ, ನಾವು ಕಾಂಗ್ರೆಸ್ ಇದ್ರು. ಈಗ ಕಾಂಗ್ರೆಸ್ ಕಚೇರಿ ನಡೆಸಬೇಕಲ್ಲ. ಈಗ ನಮ್ಮ MLAಗಳೆಲ್ಲ ದುಡ್ಡು ಕೊಟ್ಟಿದ್ದಾರೆ. 25,000 ತಿಂಗಳು ಕೊಡ್ತಾರ. ಇನ್ನು ಚೇರ್ಮನ್ಗಳು ಈಗ ಶುರು ಮಾಡ್ಬೇಕು. ಈಗ ನಡೆಸ್ಬೇಕಲ್ಲ ಈ ಬಾಬ್ಲಕ್ಕೆ, ಈ ಸ್ಟೇಜ್ಗೆಲ್ಲ ಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ಈಗ ನಾವು ಶುರು ಮಾಡ್ಬೇಕು. ಹೆಂಗ್ ನಡೆಸೋದು? ಅದಕ್ಕೆ ಇವ್ರ ಮೇಲೆ ಕೇಸ್ ಹಾಕಕ್ಕಾಗಿಲ್ಲ. ನೀನು ಕೇಸ್ ದುಡ್ಡು ಹೊಡೆದು ಬಿಟ್ಟಿದ್ಯಾ ಅಂತ ಕೇಸ್ ಹಾಕಕ್ಕಾಗ್ತದ? ಹಂಗೆ ಈ ನ್ಯಾಷನಲ್ ಆಸ್ತಿನ ಉಳಿಸ್ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಸುಮಾರು 100
ಅದಕ್ಕೆ ಇವತ್ತು ಮನಿ ಲಾಂಡ್ರಿಂಗ್ ಕೇಸ್ ಅಂತ ಸೋನಿಯಾ ಗಾಂಧಿ ಅಕೌಂಟ್ಗೆ ದುಡ್ಡು ಹೋಗಲಿಲ್ಲ, ರಾಹುಲ್ ಗಾಂಧಿ ಅಕೌಂಟ್ ದುಡ್ಡು ಹೋಗಲಿಲ್ಲ, ಒಂದು ಸಂಸ್ಥೆ ಕೇಸ್. ಈಗ ನಾನು ಸಿದ್ದರಾಮಯ್ಯನವರು ಇಬ್ರು ಅನೇಕ ಬೋರ್ಡ್ಗಳ ಚೇರ್ಮನ್ ಆಗಿದ್ದೀವಿ ಸರ್ಕಾರ ಹಿಂದೆ ಕೂಡ ನಾವಿದ್ದೆವು ಮಂತ್ರಿಯಾಗಿದ್ದಾಗ. ಈಗ ನಾನು ಚೇರ್ಮನ್ ಇದ್ದೀನಿ ಕೆಲವು ಸಂಸ್ಥೆಗಳು. ಈ ನಂತರ ಕಾಯ್ದೆದಾಯ ಸಿದ್ದರಾಮಯ್ಯ ಯಾವುದು ಆಗಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಕೆಲವು ಚೇರ್ಮನ್ ಇಬ್ಬರು ಚೇರ್ಮನ್, ಅವರು ಚೇರ್ಮನ್, ಅವ್ರ ಹೆಸರು ಒಂದು ತಪ್ಪಿರ್ತದೆ, ಅವ್ರದ್ದು ಆಸ್ತಿ ಆಗ್ತದ ಆಗಲ್ಲ. ಹಂಗೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಗಾಂಧಿ ಕುಟುಂಬ ಕೋಟ್ಯಾಂತರ ರೂಪಾಯಿ ಆಸ್ತಿ ಕುಟುಂಬ. ಮೋತಿಲಾಲ್ ನೆಹರು ಅವರ ಕಾಲದಲ್ಲಿ ಎಲ್ಲ ಕೂಡ ಸರ್ಕಾರಕ್ಕೆ ದಾನ ಮಾಡಿದ್ರು, ಬರ್ಕೊಟ್ಬಿಟ್ರು. ಈ ದೇಶದಲ್ಲಿ ತನ್ನ ಆಸ್ತಿ ತ್ಯಾಗ ಮಾಡಿದವರು, ಅಧಿಕಾರ ತ್ಯಾಗ ಮಾಡಿದವರು, ಪ್ರಾಣ ತ್ಯಾಗ ಮಾಡಿದವರು ಯಾವ್ದಾದ್ರು ಒಂದು ಕುಟುಂಬ ಇತ್ತು ಅಂದ್ರೆ ಇವತ್ತು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಆಸ್ತಿ ತ್ಯಾಗ ಮಾಡಿದ್ರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಆ ಪ್ರಾಣನೇ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು. ಅಂತ ಪಕ್ಷದಲ್ಲಿ ಈ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ನೀವು ನಾವೆಲ್ಲ ಕಾಯ್ಕೊಳ್ತಿದ್ದೀವಿ. ನಾವು ಈ ಗಾಂಧಿ ಕುಟುಂಬದ ಮಕ್ಕಳು. ನಾವು ಈ ಗಾಂಧಿ ಪರಂಪರೆ ಒಬ್ಬ ಕಾರ್ಯಕರ್ತ ಸತ್ರೆ ಈ ತ್ರಿವರ್ಣ ಧ್ವಜ ಹಾಕುವಂತ ಶಕ್ತಿ ನಿಮ್ಮೆಲ್ಲ ಕಾರ್ಯಕರ್ತರ ಮೇಲೂ ಕೂಡ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಮಾತ್ರ ಈ ತ್ರಿವರ್ಣ ಧ್ವಜ ಹಾಕೊಳ್ಳೋಕೆ ಅವಕಾಶ ಇದೆ. ಅದು ಬಿಜೆಪಿಯವ್ರಿಗಿಲ್ಲ, ದಳದವ್ರಿಗಿಲ್ಲ, ಬೇರೆ ಪಾರ್ಟಿಯವ್ರಿಗಿಲ್ಲ, ಅದು ನಿಮ್ಗಿದೆ. ಇದನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ನಾವೆಲ್ಲ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಈ ಹೋರಾಟದಲ್ಲಿ ನಾವಿದ್ದೇವೆ. ಯಾವ ಕಾರಣಕ್ಕೂ ಈ ಗಾಂಧಿ ಭಾರತದ ವರ್ಷದಲ್ಲಿ, ಈ ಒಂದು ಶತಮಾನದಲ್ಲಿ ಗೋಡ್ಸೆ ಭಾರತ ಮಾಡಲಿಕ್ಕೆ ಈ ಕಾಂಗ್ರೆಸ್ ಬಿಡುವುದಿಲ್ಲ, ನೀವು ಯಾರು ಬಿಡುವುದಿಲ್ಲ ಅನ್ನೋ ಒಂದು ಸಂದೇಶವನ್ನ ಬಿಜೆಪಿಯವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ ಕಚೇರಿ ಈ ಒಂದು ಏನು ನಮ್ಮ ನ್ಯಾಷನಲ್ ಹೆರಾಲ್ಡ್ ಆಫೀಸ್ ಒಂದು ರಿಯಲ್ ಎಸ್ಟೇಟ್ ಅಂತೇಳಿ ಅದಕ್ಕೆ ಬೋಧನೆ ಮಾಡಿ 2,000 ಕೋಟಿ ರೂಪಾಯಿ ಆಸ್ತಿ ಹೊಡೆದುಕೊಂಡಿದ್ದಾರೆ ಅಂತ ಹೇಳಿ ಮಹಿಳಾ ಕಾಂಗ್ರೆಸ್ನ 3 ಜನ ಅಧ್ಯಕ್ಷರು ಕೂಡ, ಸೇವಾದಳ ಅಧ್ಯಕ್ಷರು ಕೂಡ ಇದ್ದಾರೆ, ಇಂಟಕ್ ಅಧ್ಯಕ್ಷರು ಕೂಡ ಇದ್ದಾರೆ. ಇನ್ನು ಅನೇಕ ಸಂಘಟನೆಗಳೆಲ್ಲ, ಮುಖಂಡಗಳೆಲ್ಲ ತಾವೆಲ್ಲ ಇದ್ದೀವಿ. ಇವತ್ತು ನಾವು ಈ ದೇಶದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಪ್ರತಿಭಟನೆ ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದಂತ ಮಹಾತ್ಮ ಗಾಂಧೀಜಿಯವರು 100 ವರ್ಷಗಳ ಹಿಂದೆ ಇದೇ ಕರ್ನಾಟಕದ ಭೂಮಿಯಲ್ಲಿ ಬೆಳಗಾವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ್ರು. ಈ ದೇಶಕ್ಕೆ ಸ್ವಾತಂತ್ರ್ಯದ ಬುನಾದಿಯನ್ನು ಹಿಡಿದ್ರು. 1 ವರ್ಷದಿಂದ ನಾವು ಗಾಂಧಿ ಭಾರತದ ಕಾರ್ಯಕ್ರಮವನ್ನು ನಾವು ನಡೆಸ್ತೋ. ಇವತ್ತು 100 ವರ್ಷದ ನಂತರ ಅವರು ಈ ದೇಶದ ಐಕ್ಯತೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂತ ಕೆಲಸ ಇವತ್ತು ನಾಥುರಾಮ್ ಗೋಡ್ಸೆ ಪಾರ್ಟಿ ಪಕ್ಷ ಇವತ್ತು ಮಾಡಿದೆ. ಇದು ಗಾಂಧಿ ಭಾರತದ ರಾಜ್ಯ ದೇಶ. ಇದು ಗೋಡ್ಸೆ ಭಾರತದ ದೇಶ ಮಾಡಲಿಕ್ಕೆ ಕಾಂಗ್ರೆಸ್ಸಿಗರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನ್ಯಾಷನಲ್ ಹೆರಾಲ್ಡ್ ಈ ದೇಶದ ಆಸ್ತಿ, ದೇಶದ ಆಸ್ತಿ ಬಿಜೆಪಿ
ಇಡೀ ದೇಶನೇ ಅವರು ಆಸ್ತಿಯಾಗಿ ಇಟ್ಕೊಂಡಿದ್ದಾರೆ. ನನ್ನ ಸ್ನೇಹಿತರು ಹೇಳಿದ್ರು, ನಮ್ಮ ಶ್ರೀನಿವಾಸ್, ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಆಯುಷ್ ಇಲ್ಲ ಅಂತೇಳಿ. ನಾನು ಸಂಪೂರ್ಣವಾಗಿ ಒಪ್ತೇನೆ. ಇವತ್ತು ಸತ್ಯಮೇವ ಜಯತೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಬಿಜೆಪಿಗೆ ಘನತೆ ಇಲ್ಲ. ನಾವು ಜಯತೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅವರು ಘನತೆಯನ್ನ ಕಳ್ಕೊಂಡು ಇವತ್ತು ಅವರು ಬದುಕ್ತಾ ಇದ್ದಾರೆ. ಪಿತೂರಿಯಿಂದ ಸೋಲಿಸಬಹುದು, ಪಿತೂರಿಯಿಂದ ಸೋಲಿಸಲಿಕ್ಕೂ ಆಗುದಿಲ್ಲ, ಆದರೆ ದ್ವೇಷದಿಂದ ಕುಗ್ಗಿಸಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಹೋಗಿದೆ. ಇವತ್ತು ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಉಕ್ಕಿನ ಮಹಿಳೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಯಾರು ಬ್ಯಾಂಕ್ ಆಗ್ತಿರಲಿಲ್ಲ ಬಡವರು. ಇವತ್ತು ಪೂಜೆ ಅವರ ಕಾಲದಲ್ಲಿ ಮನೆಗೂ ಬ್ಯಾಂಕ್ ಹೋಗುವಂತ ಕಾಲ ಬಂತು. ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ರು. ಬಿಸಿ ಊಟ ತಂದು, ಆಹಾರ ಪದ್ಧತಿ ಕಾಯ್ದೆ ತೆಗೆದುಕೊಂಡು ಬಂದು, ಉಳುವಿಗೆ ಭೂಮಿ ತಂದು ದೇವರಾಜರ ಇಂದಿರಾ ಗಾಂಧಿ ಅವರು. ಯಾರು ಈ ಕಾನೂನನ್ನ ತೆಗೆದಾಕೆ ಕಾಯ್ತಾ ತೆಗೆದಾಕಕ್ಕಾಗಲಿಲ್ಲ. ಮೋಟಮ್ಮ ಇಲ್ಲಿ ಕುಂದಿದ್ದಾರೆ, ಅವರ ಮುಖಂಡತ್ವದಲ್ಲಿ ಶಿಕ್ಷಕಿ ಕಾರ್ಯಕ್ರಮ ತಂದು ತೆಗೆದಾಗ ಕಾಯ್ತಾ ತೆಗೆದಾಕಕ್ಕಾಗಲ್ಲ. ನಮ್ಮ 5 ಗ್ಯಾರಂಟಿಗಳನ್ನು ತೆಗೆದಾಗ ಕಾಯ್ತಾ ತೆಗೆದಾಕಕ್ಕಾಗಲ್ಲ. ಇದು ಕಾಂಗ್ರೆಸ್ ಪಕ್ಷಗಳು ಕೊಟ್ಟಂತ ಕಾರ್ಯಕ್ರಮ. ಇವತ್ತು ಮನ್ರೇಗಾ, ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಸ್ವಲ್ಪ ನಿಂತ್ಕೊಂಡು ಇಡೋ ಭಾವ ಕೇಳ್ತಾರೆ. ಯೂತ್ ಕಾಂಗ್ರೆಸ್ ಶಿಸ್ತಿರಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ತಂದಿದ್ದೇವೆ. ನಿಮ್ಮ ಜಮೀನಲ್ಲೇ ನೀವು ಮಟ್ಟ ಮಾಡ್ಕೊಳ್ಳಿ ಅಂತಂದ್ರೆ ಕೂಲಿ ಕೊಡ್ತಾ ಇದ್ದೀವಿ. ನಿಮ್ಮ ಭೂಮಿಲಿ ವ್ಯವಸಾಯ ಮಾಡ್ಕೊಳ್ಳೋಕೆ ಕೂಲಿ ಕೊಡ್ತೀವಿ. ಕೊಟ್ಟಿಗೆಗಳು ಕಟ್ಟಲಿಗೆ ಕೂಲಿ ಕೊಡ್ತೀವಿ. ಸ್ವಂತ ಮನೆಗಳನ್ನ ಆಶ್ರಮದ ಕಟ್ಕೊಳ್ಳಿಕ್ಕೆ ಕೂಲಿ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲ ಇಲ್ಲ. ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತ